ನಮಸ್ಕಾರ ಎಲ್ರಿಗೂ. ಇವತ್ತು ಶೇಂಗಾ ಚಟ್ನಿ ಆಮೇಲೆ ಪೊಡ್ ಮಾಡ್ತಾ ಇದೀವಿ. ಇದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊತಾ ಇದ್ದೀನಿ, ಇದು ಸ್ವಲ್ಪ ಫ್ರೈ ಮಾಡೋಕ್ಕೆ. ಸ್ವಲ್ಪ ಸಾಸಿವೆ ಹಾಕ್ಕೊತಾ ಇದ್ದೀನಿ, ಆಮೇಲೆ ಕಡಲೆಬೇಳೆ ಫ್ರೈ ಆಗಿ. ಆಮೇಲೆ ಈರುಳ್ಳಿ ಹಾಕ್ಕೊಂತಾ ಇದ್ದೀನಿ. ಈರುಳ್ಳಿ, ಹಸಿಮೆಣಸಿನಕಾಯಿ ಸ್ವಲ್ಪ ಜಜ್ಕೊಂಡಿದ್ದೀನಿ, ಇದಕ್ಕೆ ಹಾಕ್ತಾ ಇದ್ದೀನಿ ಫ್ರೈ ಮಾಡೋದು. ಕೊತ್ತಂಬರಿ ಸೊಪ್ಪು ಹಚ್ಚಿಟ್ಕೊಂಡಿದ್ದೀನಲ್ಲ ಹಾಕ್ತಾ ಇದ್ದೀನಿ. ಆಮೇಲೆ ಕಡಲೆಬೇಳೆ, ಇದು ಈರುಳ್ಳಿ, ಹಸಿಮೆಣಸಿನಕಾಯಿ, ಕರಿಬೇವು ಸೊಪ್ಪೆಲ್ಲ ಫ್ರೈ ಮಾಡ್ಕೊಂಡಿದ್ದು ಹಾಕ್ತಾ ಇದ್ದೀನಿ. ಕಡಲೆ ಬೀಜ ಹುರಿದಿಟ್ಕೊಂಡಿದ್ದೀನಿ ಚಟ್ನಿ ಮಾಡೋಕ್ಕೆ. ಆಮೇಲೆ ಈರುಳ್ಳಿ, ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು ಇದೆಲ್ಲ ಫ್ರೈ ಮಾಡ್ಕೊಂಡು ಇದಕ್ಕೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ರುಬ್ಬಕ್ಕೆ ಉಪ್ಪು ಹಾಕ್ಬಿಟ್ಟು ಕಲಿಸ್ತಾ ಇದ್ದೀನಿ, ಎಲ್ಲ ಮಿಕ್ಸ್ ಮಾಡಿ ಪೊಡ್ ಹಾಕಿದ್ದೀನಿ. ಸ್ವಲ್ಪ ಉಪ್ಪು ಸಾಕು. ಕಾಯ್ದಿದೆ ಪೊಡ್ ಹಾಕೋದು ಹೆಂಚು, ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ತಾ ಇದ್ದೀನಿ. ಇಷ್ಟ ಆಯಿಲ್ ರೌಂಡ್. ಹೆಂಚು ಕಾಯ್ದಿದೆ, ಆಯಿಲು ಹಾಕಿದ್ದೀನಿ. ಈ ಥರ ಒಂಚೂರು ಆಯಿಲ್ ಹಾಕೋದು ಸೈಡಲ್ಲೆಲ್ಲ, ಸ್ವಲ್ಪ ಬೇಗ ಬಿಟ್ಕೊಂತ ಹಾಕಿದ್ದೀವಿ, ಅದ್ರ ಸ್ವಲ್ಪ ಮೇಲೆಲ್ಲ ಹಾಕ್ಬೇಕು. ಇದು ಪೊಡ್ ಹಾಕಿದೀವಲ್ಲ, ಬೆಂದಿದೆ, ಈ ಕಡೆ ತಿರ್ಸ ಹಾಕ್ಬೇಕು. ಈ ಥರ ಈಗ ಬರ್ತದೆ. ಹೇಗಿದೆ ಟೇಸ್ಟ್? ಚೆನ್ನಾಗಾಗಿದೆ. ನಿಮ್ಮ ಮನೆಯಲ್ಲೂ ಮಾಡ್ಕೊಂಡು ತಿನ್ನಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿ.